ನಮಸ್ಕಾರಗಳು. ನಾನು ವಿಶಾಲ ಮಾಲಿಪಾಟೀಲ್. ನಾನು ನಮ್ಮ ಊರಿನ ಸಾಂಸ್ಕೃತಿಕ ಇತಿಹಾಸ ಮತ್ತು ನಮ್ಮ ಊರಿನ ಐತಿಹಾಸಿಕ ಹಿನ್ನೆಲೆ ಹಾಗೂ ಸಾಂಸ್ಕೃತಿಕ ದೃಶ್ಯವನ್ನು ಚಿತ್ರಗಳ ಮೂಲಕ ಮತ್ತು ನೋಟಗಳ ಮೂಲಕ ತೋರಿಸಲಿಚ್ಛಿಸುತ್ತೇನೆ. ಹಾಗೆಯೇ ನಮ್ಮ ಊರು ಕೊಪ್ಪಳ ಜಿಲ್ಲೆಯ ಕನಗಿರಿ ತಾಲೂಕಿನ ಕರಡೋಣ ಎಂಬ ಪುಟ್ಟ ಹಳ್ಳಿಯಾಗಿದ್ದು, ನಮ್ಮ ಊರಿನ ಹೊರನೋಟವು ಗುಡ್ಡಗಾಡುಗಳಿಂದ ಹಾಗೂ ಹಚ್ಚ ಹಸಿರಿನಿಂದ ಕೂಡಿದೆ. ಹಾಗೆಯೇ ನಮ್ಮ ಊರಿನ ಶಾಲೆಯು ಸುಮಾರು 30ರಿಂದ 40 ವರ್ಷಗಳ ಹಿಂದೆ ಸ್ಥಾಪನೆಯಾಗಿದ್ದು, ಅಲ್ಲಿನ ಹೊರನೋಟವು ಹಚ್ಚ ಹಸಿರಿನಿಂದ ಕೂಡಿದ್ದಲ್ಲದೆ ಸುಮಾರು ಅನೇಕ ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದಾರೆ. ಮತ್ತೊಂದು ವಿಶೇಷವಾದ ಮಾಹಿತಿ ಏನೆಂದರೆ, ನಮ್ಮ ಊರಿನ ವಿಶೇಷ ಹಬ್ಬ ಅದು ಮೊಹರಂ ಹಬ್ಬ. ಇದು ಹಿಂದೂ ಮತ್ತು ಮುಸ್ಲಿಂ ವೈವಿಧ್ಯತೆಯ ಮೆರುಗನ್ನು ನೀಡುವ ಹಬ್ಬವಾಗಿದ್ದು, ಸುಮಾರು 2,000ರಿಂದ 2,500 ಜನ ಕೂಡಿದ್ದು, ಬೇರೆ ರಾಜ್ಯದಿಂದಲೂ ದೇವರ ಮೇಲಿನ ಭಕ್ತಿಯಿಂದ ಮತ್ತು ನಮ್ಮ ಊರಿಗೆ ಬಂದಿದ್ದು ಉದಾಹರಣೆಗಳುಂಟು. ಈ ಹಬ್ಬವು ಸುಮಾರು 1 ವಾರಗಳವರೆಗೆ ನಡೆಯುತ್ತದೆ. ಈ ಹಬ್ಬದಲ್ಲಿ ಸುಮಾರು 1 ವಾರಗಳ ಹಿಂದೆಯೇ ಈ ಹಬ್ಬಕ್ಕೆ ಊರಿನ ಗುರು ಹಿರಿಯರು ಹಾಗೂ ಮಕ್ಕಳು ತಯಾರಿಯನ್ನು ನಡೆಸುತ್ತಿರುತ್ತಾರೆ. ಹಾಗೆಯೇ ಈ ಹಬ್ಬಕ್ಕೆ ಸುಮಾರು ಜನ ಸೇರಿದ್ದು, ಕೊನೆಯ ದಿನಗಳಲ್ಲಿ ದೇವರು ಹೋಗುವ ಸಂದರ್ಭದಲ್ಲಿ ದುಃಖದಿಂದ ಕಳಿಸುತ್ತಾರೆ. ಹಾಗೆಯೇ ಹಾಡನ್ನು ಹಾಡುತ್ತಾರೆ. ಹಾಡಿನ ವೈಭವವು ಅತ್ಯಂತ ಮೆರುಗುಗೊಳಿಸುತ್ತಿರುತ್ತದೆ. ಹಿಂದೂ ಮುಸ್ಲಿಂ ಸೇರಿದ ಹಬ್ಬವಾಗಿದ್ದರಿಂದ ಅಲ್ಲಿನ ವಿವಿಧತೆಯು ಏಕತೆಯಿಂದ ಕೂಡಿದೆ ಎಂದು ಸಾರುತ್ತದೆ. ಹಾಗೆಯೇ ಕೊನೆಯ ದಿನಗಳಲ್ಲಿ ನೃತ್ಯಗಳು, ಮೇಳಗಳು ಈ ಹಬ್ಬದಲ್ಲಿ ತಾಳ ಹಾಕುತ್ತಿರುತ್ತವೆ. ನಂತರ ನಮ್ಮ ವೈಯಕ್ತಿಕ ದೇವರು ಅಂದರೆ ನಮ್ಮ ಮನೆಯ ದೇವರು ಗುಡ್ಡದ ಬೀರಲಿಂಗೇಶ್ವರ. ನಮ್ಮ ಮನೆಯ ದೇವರಿಗೆ ಹೋಗುವ ದಾರಿಯು ಗುಡ್ಡದಲ್ಲಿ ಕಾಲುದಾರಿಯಿಂದ ಕೂಡಿದೆ. ಇದು ದೇವರ ಕಟ್ಟೆಯಾಗಿದ್ದು, ದೇವರಿಗೆ ಬಳಕೆ ಮಾಡಲು ನೀರು ಯಾವಾಗಲೂ ಅಲ್ಲಿಯೇ ಬತ್ತದಂತೆ ಇರುವುದು ಇಲ್ಲಿನ ಒಂದು ವಿಶೇಷ ವಾಡಿಕೆಯಾಗಿದೆ. ನಾನು ನಮ್ಮ ಮನೆಯ ದೇವರಿಗೆ ಭೇಟಿ ನೀಡಿದ್ದು, ದೇವರ ಮೂರ್ತಿಯು ಕಲ್ಲಿನಲ್ಲಿಯೇ ಮೂಡಿದೆ ಎಂಬುದು ಇಲ್ಲಿನ ವಾಡಿಕೆಯಾಗಿದೆ. ಎಲ್ಲಿ ದೇವರ ಮೂರ್ತಿ ಮೂಡಿದೆ ಅಲ್ಲಿಯೂ ದೇವಾಲಯದ ಗೋಪುರವು ತಯಾರಾಗಿದೆ ಎಂದು ಇಲ್ಲಿನ ವಾಡಿಕೆಯಾಗಿದೆ. ಹಾಗೆಯೇ ದೇವಾಲಯದ ಹೊರಗಡೆ ಸ್ತಂಭವನ್ನು ನಿಲ್ಲಿಸಲಾಗಿದ್ದು, ದೇವರ ಗುಡಿಯ ಹತ್ತಿರ ನಿಂತು ನೋಡಿದರೆ ನಮ್ಮ ಊರಿನ ಹೊರನೋಟವು ಅಚ್ಚುಕಟ್ಟಾಗಿ ಕಾಣುತ್ತದೆ. ಹಾಗೆಯೇ ನಮ್ಮ ಊರಿನ ದೇವಾಲಯಗಳಲ್ಲಿ ವಿಶೇಷ ದೇವಾಲಯಗಳನ್ನು ಕಾಣಬಹುದಾಗಿದೆ. ಇದು ನಮ್ಮ ಮನೆಯ ದೇವರು. ಇವರು ನಮ್ಮ ಮನೆಯ ದೇವರ ಮಾಹಿತಿಯನ್ನು ನೀಡಿರ್ತಕ್ಕಂಥ ನೋಟವಾಗಿದ್ದು, ಇವರು ನಮ್ಮ ಮನೆಯ ದೇವರನ್ನ ವಿಶೇಷ ಮಾಹಿತಿಯನ್ನು ನೀಡಿದ್ದಾರೆ. ಹಾಗೆಯೇ ಇನ್ನೂ ವಿಶೇಷ ದೇವಾಲಯಗಳೆಂದರೆ, ನಮ್ಮ ಊರಿನಲ್ಲಿ ಉಟಕನೂರು ತಾತ ದೇವಾಲಯ, ಶಿವಮೂರ್ತಿಯನ್ನು ಇಲ್ಲಿ ಇಡಲಾಗಿದ್ದು ಭಕ್ತಿಯ ಪೂರಕವಾದ ಸ್ಥಳವಾಗಿದ್ದು, ಪ್ರತಿ ವರ್ಷ ಇಲ್ಲಿ ಜಾತ್ರೆ ನಡೆಯುತ್ತದೆ.